ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ. ಇವತ್ತು ನಾನೊಂದು ಚಿಕನ್ದು ಲಿವರ್ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ, ಹೀಗೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕೆಲ್ಲ ನೀಟಾಗಿ. ನಾನೊಂದು ಅರ್ಧ ಕೆ ಅಷ್ಟು ಥರ ಕೇಳಿದ್ದೆ. ನಮ್ಮ ಮನೆಯವರು ಅಲ್ಲಿ ಜಾಸ್ತಿ ಸಿಕ್ಕಲಿಲ್ಲ ಅಂಥೇಳಿ ಒಂದು 300 ಗ್ರಾಮ್ ಅಷ್ಟು ತೊಗೊಂಬಂದಿದ್ರು. ನಾನು ಅದನ್ನೇ ತೋರಿಸಿ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ, ದೊಡ್ಡ ಸೈಜ್ದು 2 ಈರುಳ್ಳಿ, 2 ಹಸಿಮೆಣ್ಸಿಕಾಯಿನ ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಫಸ್ಟು ಒಂದು ಕಡಾಯಿ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೇ ಈರುಳ್ಳಿ, 1-2 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ನೀಟಾಗಿ. ನೋಡಿ, ಈ ಥರ ನೀಟಾಗಿ ಫ್ರೈ ಆಗಬೇಕು. ಇದನ್ನು ಬ್ಯಾಚುಲರ್ಸ್ ಎಲ್ಲ ಮಾಡ್ಕೊಳಕ್ಕೆ ಒಂದು 20 ನಿಮಿಷ ಆದರೆ ಸಾಕು, ಎಲ್ಲ ರೆಡಿ ಆಗಿಬಿಡುತ್ತೆ. ಇದಕ್ಕೆ ರುಬ್ಬೋ ಅಂಥದ್ದು ಏನಿಲ್ಲ, ಏನು ಬೇರೆ ಫ್ರೈ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಎಲ್ಲ ಇಲ್ಲೇ ಇಂಗ್ರೀಡಿಯೆಂಟ್ಸಲ್ಲಿ ನಾನು ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾರು ಲಿವರ್ ಫ್ರೈ ತಿನ್ನಲ್ಲ ಅಂತಾರೆ, ಲಿವರ್ ಕಂಡ್ರೆ ಒಬ್ಬರು ತಿನ್ನೋದಿಲ್ಲ, ಇಷ್ಟ ಆಗೋದಿಲ್ಲ ಅಂತಾರೆ. ಅವ್ರು ಇದನ್ನು ಮಾಡ್ಕೊಂಡು ಒಂದು ಸಲ ತಿಂದು ನೋಡಿದ್ರೆ ಪದೇ ಪದೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಫ್ರೈ ಮಾಡೋದು ಮೇಯ್ನ್. ಇಲ್ಲಿ ಏನು ಗೊತ್ತಾ, ಮಸಾಲೆಗಳನ್ನ ನಾನು ಏನೇನು ಐಟಮ್ಸ್ ಹಾಕ್ತೀನಿ ಅದು ನೀಟಾಗಿ ಫ್ರೈ ಆಗಬೇಕು, ಆವಾಗ ಈ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಏನೇನು ಯಾವ ಥರ ಫ್ರೈ ಮಾಡ್ತೀನಿ ಅದೇ ಥರ ಫ್ರೈ ಮಾಡಿ. ನೋಡಿ, ಈ ಥರ ಹಿಂಗೆ ಫ್ರೈ ಆದಮೇಲೆ ಈಗ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ನಾನೀಗ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೋಡಿ, 1 ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದೇ 1 ಟೊಮೊಟೊ ಸಾಕು, ಕಟ್ ಮಾಡಿ ಇಟ್ಕೊಂಡು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮೇಯ್ನು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ 1 ಸ್ಪೂನು ಖಾರ ಪೌಡ್ರ್ ಯೂಸ್ ಮಾಡ್ತೀನಿ. ನಾನು ಮಾಡ್ತಕ್ಕಂಥ ಈ ರೆಸಿಪಿನ ನೀವು ಹಾಗೆ ಶೇರ್ ಮಾಡ್ತಾಯಿದ್ರೆ ಬೇರೆಯವ್ರಿಗೂ ಇದು ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇದಕ್ಕೆ ಲಿವರು, ಇನ್ನೊಂದು ಗುಂಡ್ಕಾಯಿ ಅಂತ ಬರುತ್ತೆ, ಅದನ್ನು ಹಾಕೊಂಡು ಫ್ರೈ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅದು ಇನ್ನೊಂದು ದಿನ ತೋರಿಸ್ಕೊಡ್ತೀನಿ. ಇದು ಸಿಂಪಲ್ಲಾಗಿ ಏನಾದ್ರು ಸೈಡ್ಸಿಗೆ ನಾನು ಹಂಚ್ಕೊಳಕ್ಕೆಲ್ಲ ಬೇಕು ಅಂದರೆ 1/4 ಗಂಟೆ 10 ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು. ಬೇಗನೂ ಬೆಂದುಬಿಡುತ್ತೆ. ಇದು ಮಾಡೋದು ಅಷ್ಟೇ ಮುಖ್ಯ, ಅಷ್ಟೇ, ಇನ್ನೇನಿಲ್ಲ. ಈಗ ನೋಡಿ, ಇದಕ್ಕೆ 1 ಸ್ಪೂನು ಖಾರ ಪೌಡ್ರು, ಮತ್ತು ಧನಿಯಾ ಪೌಡ್ರು, ಮತ್ತು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರು ಅಷ್ಟೇ ಬೇಕಾಗೋದು, ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಇದಕ್ಕೆ. ನೋಡಿ, ಫಸ್ಟಿಗೆ ನಾನಿಲ್ಲಿ ಖಾರ ಪೌಡ್ರು ಮತ್ತು ಇದು ಧನಿಯಾ ಪೌಡ್ರ್ ಹಾಕ್ತೀನಿ. ನಾನಿಲ್ಲಿ ಪಕ್ಕದಲ್ಲಿ ಇನ್ನೊಂದು ಪುಂಡಿ ಸೊಪ್ಪಿಂದು ಒಂದು ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದನ್ನು ಇನ್ನೊಂದು ದಿನ ನಿಮಗೆ ವೀಡಿಯೋನ ಹಾಕ್ತೀನಿ. ಈಗ ಇದ್ರ ಜೊತೆ ಹಾಕಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಹಾಕಲಿಲ್ಲ. ಈಗ ಧನಿಯಾ ಪೌಡ್ರು ಮತ್ತು ಖಾರ ಪೌಡ್ರು ಎರಡನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಆ ಮಸಾಲೆಯಲ್ಲಿ. ನೋಡಿ, ಈ ಥರ ಧನಿಯಾ ಪೌಡ್ರು ಮತ್ತು ಖಾರ ಪೌಡ್ರು ಚೆನ್ನಾಗಿ ಫ್ರೈ ಆದ್ರೇ ಒಂದು ಟೇಸ್ಟ್ ಕೊಡುತ್ತೆ ಅದು. ಹಾಗಾಗಿ ಪುಂಡಿ ಸೊಪ್ಪಿಂದು ಅಂತ ಒಂದು ಚಿಕನ್ ರೆಸಿಪಿ ಮಾಡಿದ್ದೀನಿ ನಾನು. ಅದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾರೆ ಜಾಸ್ತಿ, ನಮ್ಮ ಕಡೆ ಕಮ್ಮಿ. ನಾನು ಅದನ್ನು ಮಾಡಿ ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ. ಅದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಈಗ ನೋಡಿ, ಲಿವರ್ ಹಾಕಿದ್ದೀನಿ ನಾನೀಗ. ಈ ಲಿವರು ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ನೀರಿನ ಅಂಶ ಎಲ್ಲ ಹೋಗಂಗೆ ಚೆನ್ನಾಗಿ ಫ್ರೈ ಆಗಬೇಕು ಮೇಯ್ನಾಗಿ. ಹೀಗೆ ನೋಡಿ, ಮಸಾಲೆ ಎಲ್ಲ ಅದಕ್ಕೆ ಅಂಟ್ಕೊತಾ ಇದೆ. ಈ ಥರ ಫ್ರೈ ಮಾಡ್ಕೋಬೇಕು ಫಸ್ಟು. ಇದಕ್ಕೆ 1 ಲೋಟದಷ್ಟು ನೀರು ಹಾಕಿ ನಾನು ಬೇಯಲಿಕ್ಕೆ ಇಡ್ತೀನಿ. ಫಸ್ಟಿಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ.
ಈಗ ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಅದು ಆ ನೀರಿನಂಶದಲ್ಲೇ ಬೆಂದು ಅದು ಫ್ರೈ ಆಗಬೇಕು. ಈ ಥರ ಇದಕ್ಕೀಗ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲಾನ ಮನೆಯಲ್ಲೇ ಮಾಡ್ಕೊಂಡಿರ್ತೀನಲ್ಲ, ಆ ಗರಂ ಮಸಾಲಾನ ಅವತ್ತು ಕಾಲ್ ಸೂಪ್ ರೆಸಿಪಿಲಿ ತೋರಿಸಿದ್ದೀನಿ ನಾನು. ಗರಂ ಮಸಾಲ ಪೌಡ್ರ್ ಏನು ಹಾಕಿ ಮಾಡ್ತೀನಿ ಅಂತ ಅಷ್ಟೇ ಹಾಕೋದು ನಾನು, ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಲ್ಲ. ಚಕ್ಕೆ ಲವಂಗ ಕಾಳು ಮೆಣಸು ಹಾಕಿ ಮಾತ್ರ ಮಾಡೋ ಅಂಥದ್ದು. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಬೇಯಲಿ, ನೀರು ಡ್ರೈ ಆಗೋವರೆಗೂ. ಇದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿ. ನೋಡಿ ನೀರೆಲ್ಲ ಡ್ರೈ ಆಗಿದೆ. ಈಗ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಅಷ್ಟೇ, ನಾನು ಇನ್ನೇನು ಎಕ್ಸ್ಟ್ರಾ ಹಾಕೋದಿಲ್ಲ. ನೋಡಿ ಡ್ರೈ ಆಗ್ತಾ ಬಂದಿದೆ. ನಿಮ್ಗೆ ಇನ್ನೊಂದು ದಿನ ಇದರಲ್ಲಿ ಗ್ರೇವಿ ರೆಸಿಪಿ ಬೇಕು ಅಂದರೆ ಅದನ್ನು ಮಾಡ್ತೀನಿ. ಇವತ್ತು ಬರೀ ಡ್ರೈ ರೆಸಿಪಿ ಮಾಡ್ತಾಯಿರೋದು ನಾನು. ಇದರಲ್ಲಿ ನಾನು ಗ್ರೇವಿ ಥರ ಮಾಡ್ತಾಯಿಲ್ಲ, ಇದು ಪೂರ್ತಿ ಡ್ರೈ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇನ್ನೊಂದು ರೆಸಿಪಿ ನಾನು ಊಟಕ್ಕೆ ಮಾಡಿದ್ದೆ, ಹಾಗಾಗಿ ಇದನ್ನು ಸೈಡ್ಸಿಗೆ ಅಂತ ಮಾಡ್ತಾಯಿದ್ದೀನಿ. ನೋಡಿ ಪೂರ್ತಿ ಡ್ರೈ ಆಗಿದೆ. ಈಗ ಇದನ್ನು ಒಂದು 5 ನಿಮಿಷ ಆರಕ್ಕೆ ಬಿಟ್ಟರೆ ಸಾಕು, ರೆಡಿ ಆಯಿತು ಅಂತ. ನಾನು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಬರ್ತಾ ಇರ್ತೀನಿ ನಾನು. ಇದನ್ನು ಈಗ ನಾನು ಊಟಕ್ಕೆ ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಕ್ಲೀನಾಗಿ ಡ್ರೈ ಆಗಿದೆ ಅಂತ. ನೋಡಿ ಈ ಥರ ಡ್ರೈ ಆಗಬೇಕು, ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಮೇತ ಇಂದು ಈಗ ವಯಸ್ಸಾದವ್ರವ್ರಿಗೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಟಾಟಾ, ಬಾಯ್ ಬಾಯ್.